ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ 90 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. 75 ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು, 15 ಹುದ್ದೆಗಳು ಹೊಸ ಹುದ್ದೆಗಳಾಗಿದ್ದಾವೆ. ಎಲ್ಲ ವರ್ಗಕ್ಕೂ ವರ್ಗೀಕರಣ ಮಾಡಲಾಗಿದೆ. ಹಾಗೆ ಕೊನೆಯ ದಿನಾಂಕ ಬಂದು 15 ಮೇ 2026 ಆಗಿರುತ್ತದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ವೆಬ್ಸೈಟ್ ಬಂದು ಹೈಕೋರ್ಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹೈಕೋರ್ಟ್ ವೆಬ್ಸೈಟ್ ಬರುತ್ತೆ. ಅದರಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ವಯೋಮಿತಿ ಹಾಗೂ ವೇತನ ಶ್ರೇಣಿ ಬಗ್ಗೆ ಹಾಗೆ ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೇತನ ಬಂದು ರು 77,840ರಿಂದ 1,36,520 ಸಂಬಳ ಇರುತ್ತದೆ. ಹಾಗೆ ನೇರ ನೇಮಕಾತಿ. ವಿದ್ಯಾರ್ಥಿ ಬರೋದಾದ್ರೆ ಕಾನೂನು ಪದವಿ ಪಡೆದಿರಬೇಕು. ಹಾಗೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅದ್ರ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತೀನಿ. ಹುದ್ದೆಯ ಹೆಸರು ಬಂದು ಸಿವಿಲ್ ನ್ಯಾಯಾಧೀಶರು ಹಾಗೂ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ದೇಶದ ಉಚ್ಚ ನ್ಯಾಯಾಲಯಗಳಲ್ಲಿ ಅಥವಾ ಜಿಲ್ಲಾ ಮತ್ತು ಅಧಿವಿಚಾರಣಾ ನ್ಯಾಯಾಲಯಗಳಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿರಬೇಕು ಮತ್ತು 3 ವರ್ಷಗಳಿಗಿಂತ ಕಡಿಮೆ ಎಲ್ಲದ ಅವಧಿಯವರೆಗೂ ನಿರಂತರವಾಗಿ ವೃತ್ತಿಯನ್ನು ಮಾಡಿರಬೇಕು ಅಥವಾ ಕೇಂದ್ರ ಸರ್ಕಾರ ಅಥವಾ ದೇಶದ ರಾಜ್ಯ ಸರ್ಕಾರಗಳ ಪೂರ್ಣಾವಧಿಯ ಉದ್ಯೋಗದಲ್ಲಿ ಸರ್ಕಾರಿ ನ್ಯಾಯವಾದಿಯಾಗಿ ಕೆಲಸ ನಿರ್ವಹಿಸಿರಬೇಕು ಮತ್ತು 3 ವರ್ಷಗಳಿಗಿಂತ ಕಡಿಮೆ ಎಲ್ಲದ ಅವಧಿಯವರೆಗೂ ಕಾರ್ಯನಿರ್ವಹಿಸಿರಬೇಕಾಗತ್ತೆ. ಇನ್ನ ವಯೋಮಿತಿಗೆ ಬರೋದಾದ್ರೆ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು 45 ವರ್ಷ ಮೀರಿರಬಾರದು ಹಾಗೂ ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 2A, 2B, 3A ಅಥವಾ 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 43 ವರ್ಷ ಮೀರಿರಬಾರದು. ಇತರೆ ಯಾವುದೇ ಅಭ್ಯರ್ಥಿಗಳಿಗೆ 40 ವರ್ಷ ಮೀರಿರಬಾರದು. ಹಾಗೆ ಮಾಜಿ ಸೈನಿಕರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 3 ವರ್ಷಗಳ ಕಾಲ ಸಡಿಲಿಕೆ ಇರುತ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೋದಾದ್ರೆ 3 ಹಂತದ ಪರೀಕ್ಷೆ ಇರುತ್ತದೆ. ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಹಾಗೂ ಮೌಖಿಕ ಸಂದರ್ಶನವಿರುತ್ತದೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ 100 ಅಂಕಗಳಿಗೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಇರುತ್ತದೆ. ಹಾಗೆ ಮುಖ್ಯ ಪರೀಕ್ಷೆಯಲ್ಲಿ ಭಾಷಾಂತರ ಪತ್ರಿಕೆ 100 ಅಂಕಗಳು ಹಾಗೂ ಕಾನೂನು ಪತ್ರಿಕೆ 1 ಗರಿಷ್ಠ 100 ಅಂಕಗಳು ಹಾಗೂ ಕಾನೂನು ಪತ್ರಿಕೆ 2 ಗರಿಷ್ಠ 100 ಅಂಕಗಳಿಗೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಹಾಗೂ ಕಾನೂನು ಪತ್ರಿಕೆ 3 100 ಅಂಕಗಳು. ಎರಡನೇ ಮೇನ್ ಪರೀಕ್ಷೆಯಲ್ಲಿ 3 ರೀತಿಯಾದ ಪತ್ರಿಕೆ ಇರುತ್ತದೆ. ಕಾನೂನು ಪತ್ರಿಕೆ 1, ಕಾನೂನು ಪತ್ರಿಕೆ 2 ಹಾಗೂ 3 ಮೂರಕ್ಕೂ 100 ಅಂಕಗಳಿರುತ್ತದೆ. ಹಾಗೆ ಮೌಖಿಕ ಸಂದರ್ಶನ ಬಂದು ಗರಿಷ್ಠ 100 ಅಂಕ ಇರುತ್ತದೆ. ಹಾಗೂ ಕಂಪ್ಯೂಟರ್ ಜ್ಞಾನದ ಪರೀಕ್ಷೆ ಕೂಡ ಇರುತ್ತದೆ, ಗರಿಷ್ಠ 25 ಅಂಕಗಳಿರುತ್ತದೆ. ಈ 3ಅನ್ನ ಪಾಸ್ ಆಗಲೇಬೇಕಾಗುತ್ತೆ ಕಂಪಲ್ಸರಿ. ಹಾಗೂ ಪೂರ್ವಭಾವಿ ಪರೀಕ್ಷೆಗೆ 60 ಅಂಕಗಳು, ಮುಖ್ಯ ಲಿಖಿತ ಪರೀಕ್ಷೆಗೆ ಪ್ರತಿ ಪತ್ರಿಕೆಯಲ್ಲೂ 50 ಅಂಕಗಳಿರುತ್ತದೆ. ಮೌಖಿಕ ಸಂದರ್ಶನ 25 ಅಂಕ. ಪ್ರಾರಂಭದಲ್ಲಿ 2 ವರ್ಷದ ಅವಧಿಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಅದನ್ನು ವಿಸ್ತರಿಸಬಹುದಾಗಿ ತಿಳಿಸಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇನ್ನು ಫೀಸ್ಗೆ ಬರೋದಾದ್ರೆ ಫೀಸ್ ಬಂದು ಪೂರ್ವಭಾವಿ ಪರೀಕ್ಷೆಗೆ ಜನರಲ್ ಮೆರಿಟ್ 2A, 2B, 3A, 3B ಅವರಿಗೆ 1000 ರೂಪಾಯಿ ಇರುತ್ತೆ. SC, ST ಪ್ರವರ್ಗ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇವ್ರಿಗೆಲ್ಲ 500 ರೂಪಾಯಿ ಇರುತ್ತದೆ ಫೀಸು. ಇನ್ನು ಮುಖ್ಯ ಪರೀಕ್ಷೆಗೆ ಹಾಜರಾಗಬೇಕು ಅಂದ್ರೆ ಅರ್ಹತೆ ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಅವಾಗಲೂ ಕೂಡ ಫೀಸ್ ಇರುತ್ತೆ. ಆನ್ಲೈನ್ ಮುಖಾಂತರ ಅವಾಗೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕು. ಜನರಲ್ ಮೆರಿಟ್ 2A, 2B, 3A, 3B ಅವರಿಗೆ 1500 ರೂಪಾಯಿ. SC, ST ಹಾಗೂ ಪ್ರವರ್ಗ 1 ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗಳಿಗೆ 750 ರೂಪಾಯಿ ಫೀಸ್ ಇರುತ್ತೆ. ಯಾರೆಲ್ಲ ಈ ವಿದ್ಯಾರ್ಥಿ ನಾನು ತಿಳಿಸಿದಂತ ವಿದ್ಯಾರ್ಥಿಗೆ ಎಲಿಜಿಬಲ್ ಇದ್ದೀರೋ ಅವರು ಹಿಂದೆ ಅರ್ಜಿ ಸಲ್ಲಿಸಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರಿಬೇಡಿ. ಇನ್ನು ಹೆಚ್ಚಿನ ಉತ್ತಮ ವಿಡಿಯೋಕ್ಕಾಗಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಅತಿ ಮುಖ್ಯವಾಗಿರುತ್ತದೆ. ಥ್ಯಾಂಕ್ ಯು.